ಏನು ಸರ್ ನಿಮ್ಮ ಹೆಸರು? ಮಲೇಶ್ ರಾಜರ್ಸು. ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರಕ್ಕೆ, ಯಾರು ಅಭ್ಯರ್ಥಿ ಆದರೆ ಸೂಕ್ತ? ಯೋಗೇಶ್ವರು. ಯೋಗೇಶ್ವರು. ಯಾಕೆ? ಅವರೇ ತಾಲೂಕು ಅಭಿವೃದ್ಧಿ ಮಾಡಿರೋದು ಚನ್ನಪಣ್ಣ ತಾಲೂಕನ್ನ. MLA ಕುಮಾರಸ್ವಾಮಿ ಆಗಿದ್ರು, ಹೆಂಗೆ ನೀವು ಗೆದ್ಕೊಟ್ಟೋದ್ರು, ಗಿಮಿಕ್ ಮೇಲೆ ಗೆದ್ಕೊ ಹೋಗವ್ರೆ. ಅವರೇನು ಅಭಿವೃದ್ಧಿ ಮಾಡಿ ಚನ್ನಪಣ್ಣ ತಾಲೂಕಿಗೆ ಅವ್ರ ಕೊಡುಗೆ ಏನೂ ಇಲ್ಲ. 2 ಸತಿ ಗೆದ್ದು 2 ಸತಿ ಏನೂ ಮಾಡಲಿಲ್ಲ ಅವರು. ಸುಮ್ಮನೆ ಯಾವುದೋ ಒಂದು ಇದ್ರ ಮೇಲೆ ಗೆದ್ಕೊ ಹೋಗೋರು ಅಷ್ಟೇ. ಯೋಗೇಶ್ವರದೇ ಗಿಮ್ಮಿ ಇದೆಲ್ಲ ಪೂರ್ತಿ ಅಭಿವೃದ್ಧಿ ಕಾರ್ಯ ಮಾಡಿರೋದು ಅವರೇ ಪೂರ್ತಿ. ನಮ್ಮ ಚನ್ನಪಣ್ಣ ತಾಲೂಕಿಯಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ಸಿದ್ದವ್ರೆ, ಬಸ್ ಸ್ಟ್ಯಾಂಡ್ ಕಟ್ಸಿದ್ದವ್ರೆ ಪೂರ್ತಿ, ಅಂಬೇಡ್ಕರ್ ಭವನ ಕಟ್ಸಿದ್ದವ್ರೆ, ಮತ್ತು ಕೆರೆಗಳಿಗೆಲ್ಲ ಪೈಪ್ಲೈನ್ ಮಾಡಿ ನೀರು ಬಿಡಿಸಿದ್ದವ್ರೆ ಯೋಗೇಶ್ವರೇ. ಡ್ಯಾಮ್ ಏನೋ ದೇವೇಗೌಡರು ಕಟ್ಸಿದ್ರು, ಡ್ಯಾಮ್ ಕಟ್ಸಿದ್ಬಿಟ್ರು, ಸುಮ್ಮನೆ ಅದು ಮಾಮೂಲಿ ಪೆಂಡಿಂಗ್ ಇತ್ತು. ಇವಾಗ ಅದನ್ನೆಲ್ಲ ಎಲ್ಲ ಕೆರೆಗಳಿಗೂ ಚಾನಲ್ ಮಾಡಿಸಿ ಪೈಪ್ಲೈನ್ ಮಾಡಿಸಿ ನೀರಾವರಿ ಮಾಡೋದೆಲ್ಲ ಯೋಗೇಶ್ವರ ಅವರೇ ಪೂರ್ತಿ. ಈಗ ಕುಮಾರಸ್ವಾಮಿ ಅವರ ಮಗನ ಹೆಸರು ಕೇಳಿ ಬರ್ತಿದೆ, ನಿಖಿಲ್ ಕುಮಾರಸ್ವಾಮಿ. ಜೊತೆಗೆ ಡಾಕ್ಟರ್ ಮಂಜುನಾಥ್ ಅಂದರೆ ಅವರ ಹೆಂಡತಿ ಇದ್ದಾರಲ್ಲ ಅನಸೂಯ, ಅವ್ರ ಹೆಸರು ಕೇಳಿ ಬರ್ತಿದೆ. ಸೊ ಅವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳ್ತಿದ್ದಾರೆ. ಯೋಗೇಶ್ವರ ಟಿಕೆಟ್ ಕೈ ತಪ್ಪಿದ್ರೆ ಚನ್ನಪಣ್ಣ ತಾಲೂಕು ಕೈ ತಪ್ಪು ಹೋಗುತ್ತೆ. ತಾಲೂಕಿನಾದ್ಯಂತ ಅದು ಕೈ ತಪ್ಪು ಹೋಗುತ್ತೆ. ಕಾಂಗ್ರೆಸ್ಗೆ ಅವರೇ ಕೈ ಹಿಡಿದು ಕೊಟ್ಟಂಗೆ ಆಗುತ್ತೆ ಒಂದು ಸೀಟ್ನ. ಈಗ 36-37 ಸೀಟ್ ಇದೆ, 137, 138 ಆಗುತ್ತೆ ಕಾಂಗ್ರೆಸ್. ಓಕೆ. ಸೊ ಈಗ ಅಕಸ್ಮಾತಾಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗದೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಸಪೋರ್ಟ್ ಮಾಡ್ತೀರಾ? ಯೋಗೇಶ್ವರ್ ಯಾವುದಕ್ಕೆ ನಿಂತ್ಕೊಂಡ್ರು ಸಪೋರ್ಟ್ ಮಾಡ್ತೀವಿ ನಾವು. ಕಾಂಗ್ರೆಸ್ಗೆ ಹೋದರೆ ಹೋದ್ರೆ ಅವ್ರು ಅವ್ರ ಫಾಲೋವರ್ಸ್ ನಾವು. ಅವ್ರು ಎಲ್ಲಿ ಹೋಯ್ತಾರೆ ಅಲ್ಲಿ ನಾವು ಹಿಂದೆ ಇರ್ತೀವಿ. ಯೋಗೇಶ್ವರ್ ಫಾಲೋವರ್ಸ್ ನಾವು. ಅವ್ರು ಎಲ್ಲಿರ್ತಾರೆ ಅಲ್ಲಿ ಇರ್ತೀವಿ ನಾವು. SP ಹೋದಾಗಲೇ ಸಪೋರ್ಟ್ ಮಾಡಿದ್ದೀವಿ. ಸೈಕಲ್ ನಮ್ಮ ಸ್ಟೇಟಲ್ಲಿ ಇಲ್ವೇ ಇಲ್ಲ ಪಕ್ಷ, ಆವಾಗಲೇ ಕಳಿಸಿದ್ದೀವಲ್ಲ ಯೋಗೇಶ್ವರ್ ಅವ್ರನ್ನ ಮಾಡ್ತೀವಿ. ಯೋಗೇಶ್ವರ್ಗೆ ಸಪೋರ್ಟ್ ಮಾಡ್ತೀವಿ, ಸಮಸ್ಯೆ ಇಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸಂಜೀವ್ ಮೂರ್ತಿ ಅಂದ್ಬಿಟ್ಟು. ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರಕ್ಕೆ, ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? BJP ಅವರು ಒಳ್ಳೆ ಅಭ್ಯರ್ಥಿ ಆದರೂ ಒಳ್ಳೆಯದು. ಯಾರಾಗಬೇಕು? ಅದೇ ಯೋಗೇಶ್ವರ ಏನೋ ನಿಂತ್ಕೋತಾರೇನೋ, ಅವರೇ ನಮಗೆ ನಮ್ಮ ಚನ್ನಪಣ್ಣ ತಾಲೂಕಿಗೆ ಅಭಿವೃದ್ಧಿ ಮಾಡುವಂಥ ಜನ ಅವರಾದರೆ ನಮಗೆ ಒಳ್ಳೆಯದು, ಉಪಕಾರ ಆಯ್ತದೆ ಮುಂದಕ್ಕೆ. ಕುಮಾರಸ್ವಾಮಿ ಅವ್ರ ಮಗನ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನೋಡಿ ಇಬ್ಬರಲ್ಲಿ ಯಾರು ನಿಂತ್ಕೊಳ್ಳಿ, ಅವ್ರಿಗೆ ಹಾಕೋಣ. ಇಬ್ಬರಲ್ಲಿ ಯಾರು ಇದ್ದರೂ ನಿಂತ್ಕೊಳ್ಳಿ, ಅವ್ರು ನಿಂತ್ಕೊಳ್ಳಿ, ಇವ್ರು ನಿಂತ್ಕೊಳ್ಳಿ. ಕಾಂಗ್ರೆಸ್ಸು ಏನೋ ಅವ್ರೇನು ಬರೀ ಕಿತ್ಕೊಂಡು ತಿನ್ನೋ ಸರ್ಕಾರ ಅದು. ಅರ್ಧ ದುಡ್ಡು ಸ್ವಿಸ್ ಬ್ಯಾಂಕಲ್ಲಿ ಅವ್ರದ್ದೇ ಅದೇ, ಇಂಡಿಯಾ ದುಡ್ಡೆಲ್ಲ ಅರ್ಧ ದುಡ್ಡು ನಮ್ಮ ಇಂಡಿಯಾದಲ್ಲಿ ಓಡಾಡ್ತಾವೆ. ಅವ್ರೇನು ಒಳ್ಳೇದು ಮಾಡ್ತಾರೆ? ಗೋರಿ ಮಡಿಕೊಂಡವ್ರೆ ಹಿಂದಿನ ಕಾಲದಿಂದ. ಸ್ವಾತಂತ್ರ್ಯ ಬಂದಾಗಲಿಂದ ಕಾಂಗ್ರೆಸ್ ಸರ್ಕಾರ ಇತ್ತು, ಏನು ಮಾಡಿತ್ತದು? ಈಗ ಮೋದಿಯವ್ರು ಬಂದರು 10 ವರ್ಷದಲ್ಲಿ ಅಭಿವೃದ್ಧಿ ಮಾಡಾಕ್ಬಿಟ್ರು, ಏನು ಬೇಕಾದನ್ನ. ಈಗ DK ಶಿವಕುಮಾರ್ ಗೆಲ್ತೀನಿ ಈ ಕ್ಷೇತ್ರನ ಅಂತ ಹೇಳಿ ಓಡಾಡ್ತಿದ್ದಾರೆ. ಅವ್ರು ಗೆಲ್ತಾರೆ ಬಿಡಿ, ದುಡ್ಡದೇ, ದುಡ್ಡಿನ ಮೇಲೆ ಹೇಳ್ತಾರೆ. ಒಂದು ಡಬಲ್ ದುಡ್ಡು ಕೊಟ್ಬಿಟ್ಟು ಓಟ್ಗೆ ಕಿತ್ಕೋಬೋದು. ನೋಡೋಣ, ಇದು JDS BJP ಮೈತ್ರಿ ಇದೆ, ನೋಡೋಣ. 2 ಹೊಂದಾಣಿಕೆ ಇರುವಾಗ ಅದೆಷ್ಟು ಗೆಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.